ಭಾರತದ ಉಪರಾಷ್ಟ್ರಪತಿಯಾಗಿ ಸಿಪಿ ರಾಧಾಕೃಷ್ಣನ್ ಆಯ್ಕೆಯಾಗಿದ್ದಾರೆ. ಹೌದು, ಸಿಪಿ ರಾಧಾಕೃಷ್ಣನ್ ಅವರ ಬಗ್ಗೆ ಕುತೂಹಲಕಾರಿ ಸಂಗತಿ ಕೂಡ ಇಲ್ಲಿದೆ ನೋಡಿ. ಸಿಪಿ ರಾಧಾಕೃಷ್ಣನ್ ಅವರು ಮೇ 4, 1957ರಂದು ತಮಿಳುನಾಡಿನ ತ್ರಿಪುರದಲ್ಲಿ ಜನಿಸಿದ್ರು. 1973ರಲ್ಲಿ 14ನೇ ವಯಸ್ಸಿನಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗೆ ಸಂಬಂಧ ಕೂಡ ಹೊಂದಿದ್ರು. ಇನ್ನು ಬಿಜೆಪಿಯಿಂದ ಪ್ರಾರಂಭಿಸಿ ಅಂತಿಮವಾಗಿ ಬಿಜೆಪಿಗೆ ಸೇರಿದಂತ ರಾಧಾಕೃಷ್ಣನ್ ಬಿಜೆಪಿಯ ಮೂಲ ಮೌಲ್ಯಗಳಲ್ಲಿ ಬೇರಿರುವಂತಹ ಬಲವಾದ ರಾಜಕೀಯ ನೆಲೆಯನ್ನ ನಿರ್ಮಿಸಿದ್ರು. ಇನ್ನು ಸಿಪಿ ರಾಧಾಕೃಷ್ಣನ್ ಅವರ ಸಂಸದೀಯ ವೃತ್ತಿ ಜೀವನವು 1998ರಲ್ಲಿ ಪ್ರಾರಂಭವಾಯಿತು. ಆಗ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕೊಯಮತ್ತೂರು ಕ್ಷೇತ್ರವನ್ನು ಗೆದ್ದಿದ್ರು. 1999ರಲ್ಲಿ ಅವರು ತಮ್ಮ ಸ್ಥಾನವನ್ನು ಉಳಿಸಿಕೊಂಡ್ರು. ಇನ್ನು 1998ರಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಮತಗಳ ಬಹುಮತ ಮತ್ತು 1999ರಲ್ಲಿ ಸುಮಾರು 55,000 ಮತಗಳನ್ನ ಗಳಿಸಿದ್ರು. ಇದು ಈ ಪ್ರದೇಶದಲ್ಲಿ ಬಿಜೆಪಿಯ ಉಪಸ್ಥಿತಿಯನ್ನ ಗಮನಾರ್ಹವಾಗಿ ಬಲಪಡಿಸಿತು. ಇನ್ನು ಬಿಜೆಪಿಯೊಳಗೆ ಸಿಪಿ ರಾಧಾಕೃಷ್ಣನ್ ಅವರ ಪ್ರಭಾವ ಸ್ಥಿರವಾಗಿ ಬೆಳೆಯಿತು. ಇದರಿಂದ 2004ರಿಂದ 2007ರವರೆಗೆ ಬಿಜೆಪಿ ತಮಿಳುನಾಡಿನ ಅಧ್ಯಕ್ಷರಾಗಿ ನೇಮಕಗೊಂಡರು. ಈ ಅವಧಿಯಲ್ಲಿ ಅವರು ಭಾರತೀಯ ನದಿಗಳನ್ನು ಜೋಡಿಸುವುದು, ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡುವುದು ಮತ್ತು ಭಯೋತ್ಪಾದನೆಯನ್ನ ಎದುರಿಸುವಂತಹ ಕಾರಣಗಳಿಗಾಗಿ ಪ್ರಚಾರ ಮಾಡಲು 93 ದಿನಗಳ ರಥಯಾತ್ರೆಯನ್ನು ಕೂಡ ಕೈಗೊಂಡಿದ್ರು. ಇನ್ನು 2004ರಲ್ಲಿ ದ್ರಾವಿಡ ಮುನ್ನಕ್ಷೇತ್ರ ಕಳಂಗಂ ಬಿಜೆಪಿಯೊಂದಿಗಿನ ಪಾಲುದಾರಿಕೆಯನ್ನ ಕೊನೆಗೊಳಿಸಿದಂತ ನಂತರ ತಮಿಳುನಾಡಿನಲ್ಲಿ ಎನ್ಡಿಎಯು ಮೈತ್ರಿಗಳನ್ನ ಪುನರುಜ್ಜೀವನಗೊಳಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ರು. ನಂತರ ನೂತನ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದಂತಹ ಸಿಪಿ ರಾಧಾಕೃಷ್ಣನ್ ಪೂರ್ಣ ಹೆಸರು ಚಂದ್ರಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣನ್. ಅವರು 1957ರ ಅಕ್ಟೋಬರ್ 20ರಂದು ತಮಿಳುನಾಡಿನ ಕೊಂಗು ಪ್ರದೇಶದ ತ್ರಿಪುರದಲ್ಲಿ ಜನಿಸಿದ್ರು. ಆರ್ಎಸ್ಎಸ್ ಕಾರ್ಯಕರ್ತ, ಬಿಜೆಪಿ ನಾಯಕ ರಾಧಾಕೃಷ್ಣನ್ 17ನೇ ವಯಸ್ಸಿನಲ್ಲಿ ಆರ್ಎಸ್ಎಸ್ ಸೇರ್ಪಡೆಯಾಗಿದ್ರು. ಇನ್ನು ಬಿಬಿಎ ವ್ಯಾಸಂಗ ಮಾಡಿರುವಂತಹ ಸಿಪಿ ರಾಧಾಕೃಷ್ಣನ್ ತಮಿಳುನಾಡಿನಾದ್ಯಂತ 93 ದಿನ 19,000 ಕಿಲೋಮೀಟರ್ ರಥಯಾತ್ರೆ ನಡೆಸಿದ್ರು. ಇನ್ನು ನದಿ ಜೋಡಣೆ ಮತ್ತು ಭಯೋತ್ಪಾದನೆ ನಿಗ್ರಹ, ಸಾಮಾಜಿಕ ಸುಧಾರಣೆ, ಮಾದಕ ವಸ್ತು ವಿರೋಧಿ ಅಭಿಯಾನ ಕೂಡ ಮಾಡಿದ್ರು. 1998ರಲ್ಲಿ ರಾಧಾಕೃಷ್ಣನ್ ಕೊಯಮತ್ತೂರು ಕ್ಷೇತ್ರದಿಂದ ಸಂಸತ್ ಪ್ರವೇಶ ಮಾಡಿದ್ರು. ಇಲ್ಲಿ ಏಕಾಂಗಿಯಾಗಿ ಬಿಜೆಪಿಯಿಂದ ಸ್ಪರ್ಧಿಸಿ 3.9 ಲಕ್ಷ ಮತ ಪಡೆದಿದ್ರು. 2020ರಿಂದ 2022ರವರೆಗೆ ಬಿಜೆಪಿಯ ಕೇರಳದ ಉಸ್ತುವಾರಿಯನ್ನು ಕೂಡ ಅವರು ಹೊಂದಿದ್ರು. ಇನ್ನು ತೆಲಂಗಾಣದ ರಾಜ್ಯಪಾಲರಾಗಿದ್ದಂತಹ ಸಿಪಿ ರಾಧಾಕೃಷ್ಣನ್ ತೆಲಂಗಾಣದ ರಾಜ್ಯಪಾಲರಾಗಿ ತಮ್ಮ ಮೊದಲ 4 ತಿಂಗಳುಗಳಲ್ಲೇ ಎಲ್ಲ 24 ಜಿಲ್ಲೆಗಳಲ್ಲಿ ಸಿಪಿ ರಾಧಾಕೃಷ್ಣನ್ ಪ್ರವಾಸ ಮಾಡಿದ್ರು. ಪುದುಚೇರಿ ಎಲ್ಜಿ ಆಗಿ ಹೆಚ್ಚುವರಿ ಜವಾಬ್ದಾರಿ ಕೂಡ ನಿರ್ವಹಿಸಿದ್ರು. ಇನ್ನು 2024ರ ಜುಲೈರಿಂದ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಂತಹ ರಾಧಾಕೃಷ್ಣನ್ ಅವರಿಗೆ ಉಪರಾಷ್ಟ್ರಪತಿ ಪಟ್ಟ ಕೂಡ ಈಗ ಒಲಿದಿದೆ.